ಇನ್ನು ಲಕ್ಕುಂಡಿಯಲ್ಲಿ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಉತ್ಖನನ ಕಾರ್ಯ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನು ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯ ಇದೀಗ ವೀರಭದ್ರೇಶ್ವರ ಭಕ್ತರು ಹಾಗೂ ಗ್ರಾಮಸ್ಥರಿಂದ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಉತ್ಖನನ ನಡೆಯುವಂತಹ ಪ್ರದೇಶಕ್ಕೆ ಸಾರ್ವಜನಿಕರನ್ನ ಬರೋ ಹಾಗಿಲ್ಲ ಅಂತ ನಿಷೇಧವನ್ನ ಹೇರಲಾಗಿದೆ. ಇನ್ನು ಪುರಾತತ್ವ ಇಲಾಖೆಯ ಶಿಫಾರಸಿನ ಮೇರೆಗೆ ಈ ಉತ್ಖನನ ಕಾರ್ಯ ನಡೀತಾ ಇದೆ. ಹಾಗಾಗಿ ಆ ಜಾಗ ಅತಿ ಸೂಕ್ಷ್ಮವಾಗಿ ಇರುವಂತಹ ಪ್ರದೇಶ ಆಗಿರೋದ್ರಿಂದ ಸರ್ಕಾರದ ಆದೇಶದಿಂದ ಕಂಗಾಲಾಗಿದೆ ಲಕ್ಕುಂಡಿ ಗ್ರಾಮಸ್ಥರು. ಹಾಗಾಗಿ ಮುಂದಿನ ತಿಂಗಳು ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದೆ. ಇದರ ಹಿನ್ನೆಲೆಯಲ್ಲೂ ಕೂಡ ಮಾರ್ಚ್ 20ರಿಂದ ನಡೆಯಲಿರುವ ಈ ಕೋಟೆ ವೀರಭದ್ರೇಶ್ವರ ಜಾತ್ರಾ ಉತ್ಖನ ನಡೆಸ್ತಾ ಇದ್ರೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಆತಂಕ. ಕೋಟೆ ವೀರಭದ್ರೇಶ್ವರ 47 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತಿತ್ತಿಲ್ಲೇ. ಈಗ ತಾವು ಉತ್ಕಲ್ಲ ಮಾಡೋ ಜಾಗ ನಮ್ಮ ಅಗ್ನಿಕುಂಡಿದ್ದದು. ನಮಗೆ ಈ ಜಾತ್ರೆ ಮಾಡಲಿಕ್ಕೆ ಇಲ್ಲಿ ಕೊಡ್ಲಿಕ್ಕೂ ಸತ್ಯಕ ಮತ್ತು ಇದನ್ನು ನಿರ್ಬಂಧ ಹಾಕಬೇಡ್ರಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇವೆ. ಮತ್ತು ಇಲ್ಲಿ ಲಕ್ಷಾಂತರ ಬರ್ತಕ್ಕಂಥ ಜನರಿಗೆ ಪ್ರತಿ ವರ್ಷ ಅವ್ರು ಬಂದು ಜಾತ್ರೆ ಮಾಡಿ 4 ದಿನ ಇದ್ದು ಹೋಗ್ತಿರ್ತಾರೆ. ಅದಕ್ಕೆ ಸರ್ಕಾರದವರು ನಿರ್ಬಂಧ ಹಾಕಿದ್ರೆ ನಾವು ಜಾತ್ರೆ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗ್ತೈತಿ. ನಮ್ಮ ಯುವಕ ಸಂಘದ ವತಿಯಿಂದ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಮತ್ತು ಅಷ್ಟು ಮಿಕ್ಕಿ ತಾವು ನಿರ್ಬಂಧ ಹಾಕಿದ್ರೆ ನಾವು ಸಂಘದಿಂದ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಒಂದು ವಿನಂತಿ ಮಾಡಿಕೊಂಡು ಹೇಳ್ತಾ ಇದ್ದೇವೆ. ನಾವು ಇದನ್ನ ಉತ್ಕಲ್ಲ ಮಾಡೋದು ಏಪ್ರಿಲ್ ನಂತರ ಮಾಡಿದ್ರೆ ಭಾಳ ಒಳ್ಳೇದಿತ್ತು ಅಂತ ಹೇಳಿ ನಾವು ಈಗಾಗಲೇ ಕೇಳಿಕೊಂಡಿದ್ವಿ. ಅದು ಸರ್ಕಾರದವರು ತಮ್ದು ಈಗ ಇದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮಗೆ ಬರ್ತಕ್ಕಂಥ ಭಕ್ತರಿಗೆ ತೊಂದರೆ ಆಗಬಾರ್ದು. ನಮ್ಮ ಜಾತ್ರೆ ಪ್ರತಿ ವರ್ಷ ಯಾವ ರೀತಿ ನಡೀತಿತ್ತು ಆ ರೀತಿ ನಡ್ಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಅವರಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿ ಕೋಟೆ